ನಮಸ್ತೆ ವೀಕ್ಷಕರೇ, ಸಪ್ತಾಶ್ರೀ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಇವತ್ತಿನ ಬಿಸಿ ಬಿಸಿ ವಿಶೇಷ ಸುದ್ದಿ ಏನಪ್ಪಾ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಕೇಸ್. ಹೌದು, ಏನಪ್ಪಾ ಈ ವಿಚಾರವನ್ನ ಈಗ ಮಾತಾಡ್ತಾ ಇದ್ದೀನಿ. 2000 ಇಸ್ವಿಯಲ್ಲಿ ಆದಂತಹ ಘಟನೆ ಸುಮಾರು 25 ವರ್ಷಗಳೇ ಆಗೋಯ್ತು. ಈಗ ಯಾಕಪ್ಪ ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ, ಹೌದು, ಮಾತಾಡ್ಲೇಬೇಕಾದಂತಹ ಸಿಚುವೇಶನ್ ಬಂದಿದೆ. ಏನಪ್ಪಾ ಅದು ಅಂತಂದ್ರೆ, ಮದ್ರಾಸ್ ಹೈಕೋರ್ಟ್ ನಲ್ಲಿ ಮತ್ತೆ ಈಗ ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಕೇಸ್ ವಿಚಾರಣೆ ನಡೀತಾ ಇದೆ. ಹಾಗಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನಾಪ್ ಹೇಗಾಯ್ತು? ಕಿಡ್ನಾಪ್ ಆದಂತಹ ಸಿಚುವೇಶನ್ ಅಲ್ಲಿ ವೀರಪ್ಪ ಅವರಿಗೆ ಏನಾದ್ರೂ ಟಾರ್ಚರ್ ಕೊಟ್ಟಿದ್ನ? ಡಾಕ್ಟರ್ ರಾಜ್ಕುಮಾರ್ ಅವರನ್ನೇ ಅವನು ಯಾಕೆ ಟಾರ್ಗೆಟ್ ಮಾಡಿದ್ದ? ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಿಡ್ನಾಪ್ ಮಾಡಿ ಅವರನ್ನ ಮುಂದೆ ಇಟ್ಕೊಂಡು ಅವನು ಯಾವ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಟ್ಟಿದ್ದ? ಇದನ್ನೆಲ್ಲ ನಾನು ನಿಮ್ಗೆ ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೀನಿ. 2000 ಇಸ್ವಿಯಲ್ಲಿ ಜುಲೈ 30ನೇ ತಾರೀಕು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಪಹರಣ ಮಾಡಲಾಗುತ್ತೆ. ಅದು ವೀರಪ್ಪನ ಜೊತೆಗೆ ಇನ್ನೂ 8 ಜನ ಸೇರಿ ಟೋಟಲ್ 9 ಜನ ಸೇರಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅಪಹರಿಸ್ತಾರೆ. ತನ್ನ ಬೇಡಿಕೆಯನ್ನ ಕರ್ನಾಟಕ ಸರ್ಕಾರದಿಂದ ಈಡೇರಿಸಿಕೊಳ್ಬೇಕು ಅನ್ನೋ ಕಾರಣಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಕಿಡ್ನಾಪ್ ಮಾಡ್ತಾನೆ. 2000 ಇಸ್ವಿ ಜುಲೈ 30ನೇ ತಾರೀಕು ತನ್ನ ಬೇಡಿಕೆಗಳನ್ನ ಕ್ಯಾಸೆಟ್ ಮೂಲಕ ರಾಜ್ಯ ಸರ್ಕಾರಕ್ಕೆ ತಲುಪಿಸ್ತಾನೆ. ಆಗ ಎಸ್.ಎಂ. ಕೃಷ್ಣ ಅವರು ನಮ್ಮ ರಾಜ್ಯದ ಸಿಎಂ ಆಗಿರ್ತಾರೆ. 5 ಬೇಡಿಕೆಗಳನ್ನ ಇಡ್ತಾನೆ. ದುಡ್ಡಿನ ಜೊತೆಗೆ ತಮಿಳುನಾಡಿಗೆ ಕಾವೇರಿ ನೀರು ಬರಬೇಕು, ಯಾವಾಗ್ಲೂ ಅವ್ರು ಕೇಳಿದಾಗೆಲ್ಲ ಕಾವೇರಿ ನೀರನ್ನ ಅವ್ರಿಗೆ ಕೊಡ್ತಾ ಇರಬೇಕು. ಜೊತೆಗೆ ರಾಜೀವ್ ಗಾಂಧಿ ಬಾಂಬ್ ಕೇಸಲ್ಲಿ ಯಾರ್ಯಾರು ಜೈಲ್ ಸೇರಿದ್ರು ತನ್ನ ಸಂಗಡಿಗರು, ಅವ್ರನ್ನ ಬಿಡುಗಡೆ ಮಾಡಬೇಕು. ಜೊತೆಗೆ ತಮಿಳ್ನಾಡಿನ ಕವಿ ಒಬ್ರು ಬೆಂಗಳೂರಲ್ಲಿ ಅವರ ಪ್ರತಿಮೆಯನ್ನ ನಾವು ಮಾಡಿ ನಿಲ್ಲಿಸ್ಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಕನ್ನಡ, ಈಗ ಕರ್ನಾಟಕದಲ್ಲಿ ಕನ್ನಡ ಒಂದು ಅಧಿಕೃತ ಭಾಷೆ, ತದನಂತರ ತಮಿಳು ಭಾಷೆಯನ್ನ ಅಧಿಕೃತ ಭಾಷೆಯಾಗಿ ಅನೌನ್ಸ್ ಮಾಡಬೇಕು ಅನ್ನುವ ಒಂದಿಷ್ಟು ಬೇಡಿಕೆಗಳನ್ನ ಎಸ್.ಎಂ. ಕೃಷ್ಣ ಅವರ ಮುಂದೆ ಇಡ್ತಾನೆ. ಎಸ್.ಎಂ. ಕೃಷ್ಣ ಬಳಿ ತಮಿಳುನಾಡಿನ ಒಬ್ಬ ಫೇಮಸ್ ಜರ್ನಲಿಸ್ಟ್ ನಕೀರನ್ ಗೋಪಾಲನ್ ಅನ್ನುವ ವ್ಯಕ್ತಿ ಆಗ ಮುಂದೆ ಬರ್ತಾನೆ. ನಾನು ವೀರಪ್ಪನ ಮನವೊಲಿಸುವ ಕೆಲಸವನ್ನ ಮಾಡ್ತೀನಿ, ನಾನು ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಕಿಡ್ನಾಪ್ ಆಗಿದ್ರು ಇನ್ನೂ 4-3 ಜನ, ಅವರನ್ನ ನಾನು ಬಿಡಿಸ್ಕೊಂಡ್ ಬರುವಂತಹ ಕೆಲಸ ಮಾಡ್ತೇನೆ ಅಂತ ಹೇಳ್ತಾನೆ. ತದನಂತರ ಅವನು ಎಸ್.ಎಂ. ಕೃಷ್ಣ ಅವರಿಗೆ ಒಂದು ಸಜೆಸ್ಟ್ ಮಾಡ್ತಾನೆ. ಏನಂದ್ರೆ, ಅವನು ರೇಡಿಯೋವನ್ನ, ಯಾರು ವೀರಪ್ಪನ್ನು ಕಾಡಿನಲ್ಲಿದ್ದು ರೇಡಿಯೋವನ್ನ ಅತೀವವಾಗಿ ಕೇಳಿಸ್ಕೊಂತಾ ಇರ್ತಾನೆ. ಹೊರಗಡೆ ಆಗುವಂತಹ ವಿಚಾರಗಳು ಅವನಿಗೆ ರೇಡಿಯೋ ಮೂಲಕವೇ ತಿಳಿತಾ ಇರತ್ತೆ. ಸೊ ನೀವು ರೇಡಿಯೋ ಮೂಲಕ ಒಮ್ಮೆ ರಿಕ್ವೆಸ್ಟ್ ಮಾಡುವಂತಹ ಪ್ರಯತ್ನ ಮಾಡಿ, ಅದು ಆಗಿಲ್ಲ ಅಂದಾಗ ನಾನು ನೇರವಾಗಿ ಕಾಡಿಗೆ ಹೋಗುವಂತಹ ಪ್ರಯತ್ನ ಮಾಡ್ತೀನಿ ಅನ್ನೋ ಒಂದು ಸಜೆಷನ್ ನೀಡ್ತಾನೆ. ತದನಂತರ ಪಾರ್ವತಮ್ಮ ಮತ್ತು ಅವರ ಮಕ್ಕಳು ಸೇರಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ದಯವಿಟ್ಟು ಬಿಟ್ಟು ಬಿಡು, ಅವರನ್ನ ನೀನು ವಾಪಸ್ ತಂದುಕೊಡು ಅಂತ ಕಳಿಸಿಕೊಡು ಅಂತ ಹೇಳಿ ವೀರಪ್ಪನಿಗೆ ಬೇಡಿಕೆಯನ್ನ ಇಡ್ತಾರೆ. ವೀರಪ್ಪನ ಬಳಿ ರಿಕ್ವೆಸ್ಟ್ ಮಾಡ್ತಾರೆ ರೇಡಿಯೋ ಮೂಲಕ. ಆದ್ರೆ ಆತ ಅದಕ್ಕೆ ಮನವೊಲಿಯೋದಿಲ್ಲ. ಆತ ರಾಜ್ಕುಮಾರ್ ಅವರನ್ನ ರಿಟರ್ನ್ ಮಾಡ್ಲಿಕ್ಕೆ ಒಪ್ಪೋದಿಲ್ಲ, ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ. ಆಗ ತಮಿಳುನಾಡಿನ ಫೇಮಸ್ ಜರ್ನಲಿಸ್ಟ್ ನಕೀರನ್ ಗೋಪಾಲನ್ ನಾನು ಮನವೊಲಿಸುವ ಕೆಲಸವನ್ನ ಮಾಡ್ತೀನಿ ಅಂತಾರೆ. ಅವರು ನೇರವಾಗಿ ಕಾಡಿಗೆ ಹೋಗ್ತಾರೆ. ಆ ಪಿಕ್ಚರ್ ಕೂಡ ನನ್ನ ಹತ್ರ ಇದೆ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ನೀವು ನೋಡ್ತಾ ಇರ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ವೀರಪ್ಪನ್ ಜೊತೆಗೆ ನಕೀರನ್ ಗೋಪಾಲನ್, ನಾನು ಆಗ್ಲೇ ಹೇಳಿದಾಗೆ ಫೇಮಸ್ ಜರ್ನಲಿಸ್ಟ್ ಏನಿದ್ದಾರೆ ತಮಿಳುನಾಡಿನ ಆಗಿನ ಫೇಮಸ್ ಜರ್ನಲಿಸ್ಟ್ ಇವರು ಅವರ ಬಳಿ ಹೋಗ್ತಾರೆ. ಅಂದ್ರೆ ಇದು ಕಾಡಿನಲ್ಲಿ ಕೂತಿರುವಂತಹ ದೃಶ್ಯ. ಇದು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಕಿಡ್ನಾಪ್ ಮಾಡಿದಂತಹ ಸಂದರ್ಭದಲ್ಲಿ ಅವರು ಕಾಡಲ್ಲಿ ಅವ್ರನ್ನ ಇರಿಸ್ಕೊಂಡಿರ್ತಾನೆ ವೀರಪ್ಪನ್. ಆ ಸಂದರ್ಭದಲ್ಲಿ ನಕೀರನ್ ಗೋಪಾಲನ್ ಅವರು ಅವರನ್ನ ಮನವೊಲಿಸುವಂತಹ ಕೆಲಸ ಮಾಡ್ಲಿಕ್ಕಾಗಿ ವೀರಪ್ಪನ್ ಅವರನ್ನ ಒಪ್ಪಿಸಿ ರಾಜ್ಕುಮಾರ್ ಅವರನ್ನ ವಾಪಸ್ ಕರೆತರುವಂತಹ ಕೆಲಸ ಮಾಡ್ಲಿಕ್ಕೋಸ್ಕರ ಆಗಿ ಅಲ್ಲಿಗೆ ಹೋಗುವಂತಹ ಕೆಲಸ ಮಾಡ್ತಾರೆ, ಪ್ರಯತ್ನ ಪಡ್ತಾರೆ. ಅವನು ಆ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಇಂಟರ್ವ್ಯೂ ಕೂಡ ಮಾಡ್ತಾರೆ. ವೀರಪ್ಪನ್ ಆದ್ರೆ ಯಾರಿಗೂ ಕೂಡ ತೊಂದರೆ ಕೊಡಲ್ಲ. ಆದ್ರೆ ಯಾವುದೇ ರೀತಿಯಾದಂತಹ ಪ್ರಯತ್ನಕ್ಕೆ ಫಲ ಸಿಗೋದಿಲ್ಲ. ಅಂದ್ರೆ ವೀರಪ್ಪನ್ನು ಒಪ್ಪಿಕೊಳ್ಳೋದಿಲ್ಲ. ಆದ್ರೆ 4-5 ಬಾರಿ ಇದು ರಿಪೀಟ್ ಆದ್ರೂ ಕೂಡ ತಮ್ಮ ಬಿಡುಗಡೆಗೆ ಯಾವುದೇ ರೀತಿಯಾದಂತಹ ವೀರಪ್ಪನ್ ಒಪ್ಪಿಗೆ ಸೂಚಿಸದೇ ಇದ್ದಾಗ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ತಮ್ಮ ಹೋಪ್ನ ಕಳ್ಕೊಂಡ್ಬಿಡ್ತಾರೆ. ಅಂಡ್ ಕರ್ನಾಟಕ ಸರ್ಕಾರದಕ್ಕೂ ಕೂಡ ಆ ಹೋಪ್ ಹೊರಟೋಗುತ್ತೆ. ಇವರಿಂದ ಈ ಕೆಲಸ ಆಗಲ್ವೇನೋ, ನಾವ್ ಅಂದ್ಕೊಂಡಿದ್ ತಪ್ಪಾಯ್ತೇನೋ, ನಾವ್ ಇವ್ರೊಬ್ಬರ ಮೇಲೆ ಡಿಪೆಂಡ್ ಆಗಿ ತಪ್ಪು ಮಾಡಿದ್ವೇನೋ, ನಾವು ಬೇರೆ ಏನಾದ್ರೂ ಮಾಡ್ಬೇಕು ಅಂತ ಹೇಳಿ
ವೀರಪ್ಪನ ಬೇಡಿಕೆಯಲ್ಲಿ ಒಂದನ್ನ ಈಡೇರಿಸಲಿಕ್ಕೋಸ್ಕರ ಆ ಹಳ್ಳಿಯ ಜನರನ್ನ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಮಾಡಿದ್ರು ಅವರನ್ನ ಬಿಡುಗಡೆ ಮಾಡುವಂತಹ ಕೆಲಸವನ್ನ ಕರ್ನಾಟಕ ಸರ್ಕಾರ ತಮಿಳುನಾಡು ಸರ್ಕಾರದ ಜೊತೆ ಮಾತಾಡಿ ಅದನ್ನ ಮಾಡುತ್ತೆ. ಕಿಡ್ನಾಪ್ ಕೇಸಿಂದ ಬಿಡುಗಡೆ ಕೂಡ ಆಗ್ತಾರೆ. ಆಗ ವೀರಪ್ಪನ್ಗೆ ಅತೀವ ಖುಷಿ ಆಗತ್ತೆ. ನನ್ನ ಒಂದು ಬೇಡಿಕೆ ಈಡೇರಿಸಿದ್ರು, ಸರ್ಕಾರ ಭಯ ಪಟ್ಟಿದೆ, ನನ್ನ ಬೇಡಿಕೆಗಳನ್ನು ಉಳಿದಿದ್ದು ಕೂಡ ಈಡೇರಿಸ್ತಾರೆ ಅನ್ನೋ ಒಂದು ಹೋಪು ವೀರಪ್ಪನಿಗೆ ಬರುತ್ತೆ. ಖುಷಿ ಕೂಡ ಆಗತ್ತೆ ಅವನಿಗೆ. ಆದ್ರೆ ತದನಂತರ ನಡೀತಾ ಹೋದಂತಹ ಘಟನೆಗಳು ಏನು ಸರ್ಕಾರಕ್ಕೆ ಅದನ್ನ ಮನವೊಲಿಸುವ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ವೀರಪ್ಪನ್ ಕೊಟ್ಟಂತಹ ಬೇಡಿಕೆ ಪ್ರತಿಯೊಂದನ್ನು ಈಡೇರಿಸೋಕ್ಕಾಗೋದಿಲ್ಲ. ಹಾಗೆ ದಿನಗಳು ಉರುಳಿ ಸುಮಾರು 108 ದಿನಗಳ ಕಾಲ ರಾಜ್ಕುಮಾರ್ ಅವರು ವೀರಪ್ಪನ ಅಡಿಯಾಳಾಗಿ ಅಥವಾ ಅವರ ಕಿಡ್ನಾಪ್ ಮಾಡಿದಂತಹ ಜಾಗದಲ್ಲೇ ಉಳ್ಕೊಳ್ಬೇಕಾಗತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರನ್ನ ವೀರಪ್ಪ ಕಿಡ್ನಾಪ್ ಮಾಡಿರಬಹುದು, ಆದ್ರೆ ಅವರನ್ನ ಎಲ್ಲೂ ಕೂಡ ಅಗೌರವದಿಂದ ನೋಡುವಂತಹ ಕೆಲಸ ವೀರಪ್ಪನ್ ಮಾಡಿರೋದಿಲ್ಲ. ಸಂಪೂರ್ಣವಾಗಿ ಅವರನ್ನ ಗೌರವಿಸ್ತಾ ಇರ್ತಾನೆ, ಅವರನ್ನ ಬಾಯಿ ತುಂಬಾ ಅಯ್ಯ ಅಂತಾನೆ ಕರೀತಾ ಇರ್ತಾನೆ. ಅವರನ್ನ ಏಕವಚನದಲ್ಲಿ ಎಲ್ಲೂ ಕೂಡ ಏಕವಚನ ಬಳಸೋದಿಲ್ಲ. ಜೊತೆಗೆ ವೀರಪ್ಪನ ಜೊತೆ ಇರುವಂತಹ ಯಾರೂ ಕೂಡ ರಾಜ್ಕುಮಾರ್ ಅವರನ್ನ ಏಕವಚನದಲ್ಲಿ ಮಾತನಾಡ್ಲಿಕ್ಕೆ ಅಥವಾ ಅವರನ್ನ ಏಕವಚನದಲ್ಲಿ ಕರೀಲಿಕ್ಕೂ ಕೂಡ ಅವನು ಅವಕಾಶವನ್ನ ಕೊಡೋದಿಲ್ಲ. ಅಷ್ಟೊಂದು ರೆಸ್ಪೆಕ್ಟ್ ಇಂದ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ನೋಡ್ಕೊಳ್ತಾ ಇರ್ತಾನೆ. ಈಗ ವಿಷಯ ಏನಪ್ಪಾ ಅಂದ್ರೆ, ರಾಜ್ಕುಮಾರ್ ಕೇಸ್ನಲ್ಲಿ 9 ಆರೋಪಿಗಳ ಖುಲಾಸೆ ಆದೇಶ ಎತ್ತಿ ಹಿಡಿದಿದೆ. ಈಗ ಮತ್ತೆ ಪುನಃ ಮದ್ರಾಸ್ ಹೈಕೋರ್ಟ್, ನೀವು ನೋಡ್ತಾ ಇರ್ಬೋದು, ಮದ್ರಾಸ್ ಹೈಕೋರ್ಟ್ ನ ಚಿತ್ರಣ ಇದು. ಹೈಕೋರ್ಟ್ ಮೊರೆ ಹೋಗಿದ್ದ ತಮಿಳುನಾಡು ಪೊಲೀಸರಿಗೆ ಹಿನ್ನಡೆ. ಗೋವಿಂದರಾಜ್, ಅಂಡ್ರಿಲಾ, ಸೆಲ್ವಂ ಸೇರಿ 9 ಆರೋಪಿಗಳ ಖುಲಾಸೆ. ಹೌದು, ಕಿಡ್ನಾಪ್ ನಿಂದ ಖುಲಾಸೆಯವರೆಗೆ 2000 ಜುಲೈ 30 ನಟ ರಾಜ್ಕುಮಾರನ್ನ ನಾನು ಆಗ್ಲೇ ಹೇಳಿದಾಗೆ ಅಪಹರಿಸಿದ್ದ ವೀರಪ್ಪನ್ನು. ತದನಂತರ 108 ದಿನಗಳ ನಂತರ ಒತ್ತೆಯಾಳಾಗಿದ್ದ ರಾಜ್ಕುಮಾರ್ ಅವರನ್ನ ನಂತರ ಬಿಡುಗಡೆ ಮಾಡಲಾಯಿತು. ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಪ್ರಕರಣದಲ್ಲಿ ವೀರಪ್ಪನ್ ಸಹಚರ ಏನಿದ್ರು ಅವರು ಬಂಧನ ಆಗಿತ್ತು. ಆರೋಪ ಪಟ್ಟಿ ಸಲ್ಲಿಕೆ ಮುನ್ನವೇ ವೀರಪ್ಪನ್ ಮತ್ತು ಇಬ್ರು ಸಹಚರರು ಏನಿದ್ರು ಅವ್ರನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಇದೇ ಕೇಸ್ ವಿಚಾರವಾಗಿ ಅಂದ್ರೆ ಅವನು ಆಲ್ಮೋಸ್ಟ್ 153 ಕೊಲೆಗಳನ್ನ ಆಗಾಗ್ಲೇ ಮಾಡಿದ್ದ. ಒಂದಿಷ್ಟು ಆನೆಗಳನ್ನ ಕೊಂದು ದಂತಗಳನ್ನ ಸಾಗಿಸುವಂತ ಕೆಲಸ, ಅದರ ಆನೆಗಳನ್ನ ಕೊಂದು ಆ ದಂತಗಳನ್ನ ಪಡುವಂತ ಕೆಲಸವನ್ನ ಈಗಾಗ್ಲೇ ಅವನು ಆಗ್ಲೇ ಮಾಡ್ತಾ ಇದ್ದ. ರಾಜ್ಕುಮಾರ್ ಅವರ ಕೇಸ್ ವಿಚಾರಕ್ಕೆ ಬಂದಾಗ ಅವರ ಸಹಚರರು ಬಂಧನ ಆಗಿತ್ತು, ವೀರಪ್ಪ ಮತ್ತೆ ವೀರಪ್ಪನ ಸಹಚರರು. ಆಗ ಆರೋಪ ಪಟ್ಟಿ ಸಲ್ಲಿಕೆ ಮುನ್ನವೇ ವೀರಪ್ಪನ್ ಮತ್ತು ಅವರ ಇಬ್ರು ಸಹಚರರ ಎನ್ಕೌಂಟರ್ ಮಾಡಲಾಯಿತು. 2004ರಲ್ಲಿ ನಡೆದ ಎನ್ಕೌಂಟರ್ ನಲ್ಲಿ ಸಾವನ್ನಪ್ಪಿದ್ರು ಯಾರು, ವೀರಪ್ಪನ್ ಮತ್ತು ಆ ಇಬ್ರು. 2004ರಲ್ಲಿ 2000 ಇಸ್ವಿಯಲ್ಲಿ ರಾಜ್ಕುಮಾರ್ ಅವರನ್ನ ಜುಲೈ ತಿಂಗಳಲ್ಲಿ ಅವನು ಕಿಡ್ನಾಪ್ ಮಾಡುವಂತ ಕೆಲಸ ಮಾಡಿರ್ತಾನೆ. ತದನಂತರ 108 ದಿನಗಳ ನಂತರ ಅವರನ್ನ ಬಿಡುಗಡೆ ಮಾಡಲಾಗುತ್ತೆ. 2004ರಲ್ಲಿ ಆತನನ್ನ ಎನ್ಕೌಂಟರ್ ಮಾಡಲಾಗುತ್ತೆ. ಆತನ ಜೊತೆಗೆ ಇನ್ನಿಬ್ಬರನ್ನು ಕೂಡ. ಉಳಿದ 9 ಜನ ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ಪೊಲೀಸ್ನವರು. ಹೌದು, ವೀರಪ್ಪನು ಮತ್ತೆ ಆ ಇಬ್ರು ಸತ್ತ ನಂತರ 9 ಜನ ಆರೋಪಿಗಳು ಉಳ್ಕೊಂತಾರೆ. ಅವರನ್ನ ಕೋರ್ಟ್ ಮುಂದೆ ಪೊಲೀಸ್ನವರು ಹಾಜರುಪಡಿಸುವಂತ ಕೆಲಸ ಮಾಡ್ತಾರೆ. ಸೆಪ್ಟೆಂಬರ್ 25, 2018ರಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟ ಆಗತ್ತೆ. ಆರೋಪಿಗಳ ಖುಲಾಸೆ. ಹೌದು, ವೀರಪ್ಪನ್ ಸಹಚರರಾದ ಎಲ್ಲ 9 ಮಂದಿ ಖುಲಾಸೆಗೊಳಿಸಿದ ಸೆಷನ್ಸ್ ಕೋರ್ಟ್, ಅಲ್ಲಿನ ಸೆಷನ್ಸ್ ಕೋರ್ಟ್ ಏನಿತ್ತು 9 ಜನ ಆರೋಪಿಗಳನ್ನ ಖುಲಾಸೆಗೊಳಿಸಲಾಗುತ್ತೆ. ಗೋವಿಂದರಾಜ್, ಆಂಡ್ರಿ ಅಂಡ್ ಬಸವಣ್ಣ, ಪುಟ್ಟುಸ್ವಾಮಿ, ಕಲ್ಮಂಡಿ ರಾಮನ್ ಹಾಗೂ ಮಾರನ್, ಸೆಲ್ವಂ, ಅಮೃತಲಿಂಗಂ ಮತ್ತು ನಾಗರಾಜ್ ಸೇರಿದಂತೆ 9 ಜನ ಆರೋಪಿಗಳನ್ನ ಖುಲಾಸೆಗೊಳಿಸಿ ಆ ಕೋರ್ಟ್, ಸೆಷನ್ಸ್ ಕೋರ್ಟ್ ಏನಿದೆ ಅದು ಆದೇಶವನ್ನ ನೀಡುತ್ತೆ. ಪೊಲೀಸ್ ಇಲಾಖೆ ಅಗತ್ಯ ಪುರಾವೆ ನೀಡದ ಕಾರಣ ಕೋರ್ಟ್ ಆದೇಶ ಹೊರಡಿಸುತ್ತೆ. ಅಂದ್ರೆ ಪೊಲೀಸ್ ಇಲಾಖೆ ಏನು ಅಗತ್ಯವಾದಂತಹ ಪುರಾವೆ ನೀಡಬೇಕಿತ್ತು, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಿದ್ದು ಎಲ್ರಿಗೂ ಗೊತ್ತಿತ್ತು. ಆದ್ರೆ ಕೋರ್ಟ್ ಏನ್ ಕೇಳುತ್ತೆ, ಸಾಕ್ಷಿಯನ್ನ ಕೇಳುತ್ತೆ. ಪೊಲೀಸ್ ಇಲಾಖೆ ಅಗತ್ಯ ಪುರಾವೆಯನ್ನ ಅಥವಾ ಸಾಕ್ಷಿಯನ್ನ ನೀಡಲಿಲ್ಲ ಅನ್ನುವಂತ ಕಾರಣವನ್ನ ನೀಡಿ ಅಲ್ಲಿನ ಸೆಷನ್ಸ್ ಕೋರ್ಟ್ ಆದೇಶವನ್ನ ಹೊರಡಿಸುತ್ತೆ. ಆದೇಶ ಪ್ರಶ್ನಿಸಿ ಮದ್ರಾಸ್ ಕೋರ್ಟ್ಗೆ ತಮಿಳುನಾಡು ಪೊಲೀಸರ ಮೇಲ್ಮನವಿ ಹೋಗುತ್ತೆ. ತಮಿಳುನಾಡು ಪೊಲೀಸ್ನವರು ಕಷ್ಟಪಟ್ಟು ಅವ್ರನ್ನ ಹಿಡಿದಿರ್ತಾರೆ. ಆದ್ರೆ ಕೋರ್ಟ್ ಇಷ್ಟು ಈಸಿಯಾಗಿ ಅವ್ರನ್ನ ಖುಲಾಸೆ ಮಾಡಿಬಿಡ್ತು ಅನ್ನೋ ಕಾರಣಕ್ಕೆ ಈ ಆದೇಶವನ್ನ ಪ್ರಶ್ನಿಸಿ ಮದ್ರಾಸ್ ಹೈಕೋರ್ಟ್ಗೆ ತಮಿಳುನಾಡಿನ ಪೊಲೀಸ್ನವರು ಮೇಲ್ಮನವಿಯನ್ನ ನೀಡ್ತಾರೆ. ಆದ್ರೆ ಇದೀಗ 9 ಆರೋಪಿಗಳು ಖುಲಾಸೆ ಆದೇಶ ಎತ್ತಿ ಹಿಡಿದಿದೆ ಮದ್ರಾಸ್ ಕೋರ್ಟ್.
ಹೌದು, ಮದ್ರಾಸ್ ಹೈಕೋರ್ಟ್ ಈಗ ಈ ಪ್ರಕರಣ ಮತ್ತೆ ರಿಓಪನ್ ಮಾಡಿದೆ. 9 ಜನ ಏನ್ ಆರೋಪಿಗಳನ್ನ ಪೊಲೀಸ್ನವರು ಆ ಟೈಮಲ್ಲಿ ಬಂಧಿಸಿದ್ರು, ಅವರನ್ನ ಈಗ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶ ನೀಡಲಿಕ್ಕೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣವನ್ನ ಕೈಗೆತ್ತಿಕೊಳ್ಳುವಂತ ಕೆಲಸವನ್ನ ನಮ್ಮ ಈಗ ಮದ್ರಾಸ್ ಕೋರ್ಟ್, ತಮಿಳುನಾಡಿನ ಮದ್ರಾಸ್ ಕೋರ್ಟ್ ಈಗ ಆ ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿದೆ. ಹಾಗಾದ್ರೆ ಮತ್ತೆ ಈ ತಮಿಳುನಾಡು ಪೊಲೀಸ್ನವ್ರು ನೀಡಿದಂತಹ ಮೇಲ್ಮನವಿಯನ್ನ ವಿಚಾರಣೆ ಮಾಡಿ 9 ಜನ ಆರೋಪಿಗಳಿಗೆ ಏನಾದ್ರೂ ವಾಪಸ್ ಶಿಕ್ಷೆ ಆಗುವಂತ ಕೆಲಸ ಆಗತ್ತಾ? ಆದೇಶವನ್ನ ಎತ್ತಿ ಹಿಡಿದ ಮದ್ರಾಸ್ ಹೈಕೋರ್ಟ್ ಸುಮಾರು 25 ವರ್ಷಗಳ ನಂತರ ಆಗಿರುವಂತಹ ಕೆಲಸ ಇದು. ರಾಜ್ಕುಮಾರ್ ಅವ್ರನ್ನ 2000 ಇಸ್ವಿಯಲ್ಲಿ ಕಿಡ್ನಾಪ್ ಮಾಡಲಾಯಿತು. ಈಗ 25 ವರ್ಷಗಳ ನಂತರ ಮತ್ತೆ ಆ ತೀರ್ಪಿಗೆ ಇನ್ನೊಂದು ಹೊಸ ಆಯಾಮವನ್ನ ನೀಡುವಂತಹ ಕೆಲಸ ಆಗ್ತಾ ಇದೆ. ಹಾಗಾದ್ರೆ ಈಗ ಅದಕ್ಕೆ ನ್ಯಾಯ ಸಿಗತ್ತಾ? ಮದ್ರಾಸ್ ಹೈಕೋರ್ಟು ಇದಕ್ಕೆ ಯಾವ ರೀತಿಯಾದಂತಹ ತೀರ್ಪು ಕೊಡುತ್ತೆ? ತಮಿಳುನಾಡು ಪೊಲೀಸರ ಮೇಲ್ಮನವಿಯನ್ನ ಮದ್ರಾಸ್ ಹೈಕೋರ್ಟ್ ಕೈಗೆತ್ತಿಕೊಂಡಿದೆ. ಆದೇಶವನ್ನ ಈಗಾಗಲೇ ಎತ್ತಿ ಹಿಡಿದಿದೆ. ಹಾಗಾದ್ರೆ ಏನಾದ್ರೂ ವಿಶೇಷವಾದಂತಹ ತನಿಖೆ ನಡೆಯುತ್ತಾ? ನ್ಯಾಯ ಪೊಲೀಸ್ನವ್ರಿಗಿರ್ಬೋದು ಅಥವಾ ನಮ್ಮ ಕರ್ನಾಟಕದ ಜನತೆಗಿರ್ಬೋದು ನ್ಯಾಯ ಸಿಗತ್ತಾ? ನಾವು ಕೂಡ ಕಾದ್ ನೋಡಬೇಕು. ಮುಂದಿನ ದಿನಗಳಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಆಗಬಹುದು ಎನ್ನುವುದನ್ನ ಕಾದ್ ನೋಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.